ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಹಾಲು ಕಾಸ್ತಾ ಇದ್ದೀನಿ. ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿಕೊಟ್ರೆ ಅರ್ಶ ಸ್ವಲ್ಪ ಮತ್ತು ನಾವು ಒಂದು ಸ್ವಲ್ಪ ಕುಡಿದ್ರಾಯ್ತು ಅಂತೇಳಿ ಇವಾಗ ಫಸ್ಟು ಹಾಲನ್ನು ಕಾಸ್ತಾ ಇದ್ದೀನಿ. ನೋಡ್ತಿರ್ಬೋದು ಸಕ್ಕರೆನ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟು ಬೆಳಗ್ಗೆ ನಾನು ಒಂದು ½ kg ಅಷ್ಟು ಸಕ್ಕರೆನ ತರಿಸಿದ್ದೆ. ಅದನ್ನು ಡಬ್ಬಿಗೆ ಹಾಕಿಬಿಟ್ಟು ಇವಾಗ ಇಷ್ಟು ಉಳಿದಿದೆ, ಹಾಗಾಗಿ ಇದರಂದೇ ಹಾಕ್ತಾಯಿದ್ದೀನಿ. ನನಗೆ ಡಬ್ಬಿಲಿ ಹಾಕಿಬಿಟ್ಟು ಅದು ಫಿಲ್ ಆದಮೇಲೆ ಈ ಥರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಹಾಗೆ ಕಟ್ಟಿಟ್ಬಿಟ್ರೆ ಮತ್ತೆ ನನಗೆ ತಗೊಳ್ಳೋದಕ್ಕೆ ನೆನಪೇ ಆಗೋಲ್ಲ. ಹಾಗಾಗಿ ಬಾಕ್ಸಲ್ಲಿ ಹಾಕಿ ಎಷ್ಟು ಉಳಿದಿರುತ್ತೆ ಅದನ್ನು ಎಕ್ಸ್ಟ್ರಾ ಇದ್ದದ್ದನ್ನು ನಾನು ಫಸ್ಟು ಯೂಸ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ನಾನು ಡಬ್ಬಿಯೊಂದು ಯೂಸ್ ಮಾಡ್ತೀನಿ. ಇವಾಗ ಹಾಲನ್ನ ಕಾಯಿಸಿ ಸ್ವಲ್ಪ ಅರ್ಶಗೆ ಹಾಕ್ಕೊಟ್ರೆ ಅವನು ಸ್ವಲ್ಪ ಕುಡಿತಾನೆ, ಮತ್ತು ಇನ್ನು ಮಿಕ್ಕಿದ್ದು ಸ್ವಲ್ಪ ನಾವು ತಿಂತೀವಿ. ನಮ್ಮ ಮನೇಲಿ ಆಲ್ರೆಡಿ ಹೇಳಿದ್ದೀನಿ ಲಾಗ್ಗಳಲ್ಲಿ, ಟೀ ಕಾಫಿ ಚಹಾ ಏನು ಕುಡಿಯೋದಿಲ್ಲ, ಸ್ವಲ್ಪ ಹಾಲು ಮಾತ್ರ ಇದ್ದರೆ ಕುಡಿತೀವಿ. ಮತ್ತು ಒಂದು ಬ್ರೆಡ್ ಪ್ಯಾಕೆಟನ್ನು ತರಿಸಿದ್ದೆ. ಒಂದೆರಡು ಬ್ರೆಡ್ಡು ಮತ್ತು ಹಾಲು ಹಾಕ್ಕೊಟ್ಬಿಟ್ರೆ ಅವನು ತಿಂದರೆ ನೆಕ್ಸ್ಟು ನಮ್ಮ ಕೆಲಸ ನಡೆಯುತ್ತೆ. ಬೆಳಗ್ಗೆನೇ ಮಕ್ಕಳಿಗೆ ಹಸಿವಾಗಿರುತ್ತೆ, ಹಾಗಾಗಿ ನಾನು ಫಸ್ಟು ಈ ಕೆಲಸನೇ ಮಾಡ್ತೀನಿ ಬೆಳಗ್ಗೆ. ಇವತ್ತು ಬಣವೆ ಒಟ್ಟೋದಕ್ಕೆ ಹೋಗ್ತೀನಿ ಅಂತ ಹೇಳಿದರು ಮಾಮರು, ಹಾಗಾಗಿ ಸ್ವಲ್ಪ ಬೇಗ ಆಗೋಂಥ ಏನಾದರೂ ನಾಷ್ಟ ಮಾಡಿಬಿಡೋಣ ಅಂಥೇಳಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಉಳ್ಳಾಗಡ್ಡಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಕೊಂಬಿಟ್ಟು ನೆಕ್ಸ್ಟು ಅಡುಗೆ ಮಾಡೋಣ ಅಂಥೇಳಿ. ಇವಾಗ ಕೇಳ್ತಿರ್ಬೋದು, ಬೇಸಿಗೆ ಇದೆ ಉಪ್ಪಿಟ್ಟು ಮಾಡ್ತೀರಾ ಅಂಥೇಳಿ. ಹೌದು, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಹೇಳಿದ್ನಲ್ವ, 7 ಗಂಟೆ ಆಗಿದೆ ಅಂಥೇಳಿ. ಮತ್ತು ಇವಾಗ ರೊಟ್ಟಿ ಚಪಾತಿ ಏನಾರ ಮಾಡ್ಕೋತಾ ಕೂತ್ರೆ ಮತ್ತು ಲೇಟ್ ಆಗುತ್ತೆ ಅಂಥೇಳಿ ನಾನು ಬೇಗ ಉಪ್ಪಿಟ್ಟು ಮತ್ತು ಮಂಡಾಳು 2 ಮಾಡಿದರು ನಾಷ್ಟ ರೆಡಿ ಆಗುತ್ತೆ ಅಂಥೇಳಿ ನಾನು ಇಲ್ಲಿ ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬಣವೆ ಒಟ್ಟೋದಕ್ಕೆ ಇನ್ನೊಂದಿಬ್ಬರು ಲೇಬರ್ ಬರ್ತೀನಿ ಅಂತ ಹೇಳಿದ್ರಂತೆ, ಹಾಗಾಗಿ ಬುತ್ತಿನ ಕಟ್ಬಿಡ್ತೀನಿ. ಅಷ್ಟರು ಅಲ್ಲೇ ಊಟ ಮಾಡ್ತಾರೆ ಹೊಲದಲ್ಲಿ. ಹಾಗಾಗಿ ಸ್ವಲ್ಪ ಉಪ್ಪಿಟ್ಟಾದರೆ ಬೇಗನೆ ಆಗಿಬಿಡುತ್ತೆ ಅಂಥೇಳಿ ನಾನು ಒಂದು ಅರ್ಧ kg ಅಷ್ಟಾದರೆ, ಉಪ್ಪಿಟ್ಟಾದರೆ ಜಾಸ್ತಿ ತಿನ್ನೋದಿಲ್ಲ ಈಗ ಬೇಸಿಗೆ ಟೈಮಲ್ಲಿ, ಹಾಗಾಗಿ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. 1 kg ತರಿಸಿದ್ದೀನಿ, ಅದರಲ್ಲಿ ಒಂದು ½ kg ಆಗುವಷ್ಟು ಮಾತ್ರ ಮಾಡ್ತೀನಿ. ಇನ್ನೂ ಅರ್ಧ kg ನೆಕ್ಸ್ಟ್ ಯಾವಾಗಾದರೂ ಯೂಸ್ ಮಾಡ್ಕೊಂಡ್ರಾಯ್ತು ಅಂಥೇಳಿ. ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ತುಂಬ ದಿನಗಳೇ ಆಗೋಯಿತು ಉಪ್ಪಿಟ್ಟನ್ನು ಮಾಡಿ, ಯಾಕಂದರೆ ಜಾಸ್ತಿ ನೀರು ಕುಡಿಸುತ್ತೆ ಅಂಥೇಳಿ ನಾನು ಉಪ್ಪಿಟ್ಟನ್ನು ಮಾಡೋದು ಕಮ್ಮಿ ಮಾಡಿದ್ದೀನಿ. ಇವತ್ತು ಮತ್ತು ಸ್ವಲ್ಪ ಬೇಗನೆ ಆಗಬೇಕಲ್ಲ ಅಂಥೇಳಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಹೊಲ್ದನ್ಗೆ ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ಬೇಗನೆ ಟಿಫಿನ್ ಮಾಡಿಕೊಟ್ಬಿಟ್ರೆ ನೆಕ್ಸ್ಟು ಅವರು ಬರೋದು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಮತ್ತು ಏನಾದರೂ ಟಿಫಿನ್ ಮಾಡದೆ ಹಾಗೆ ಹೋಗ್ಬಿಟ್ರೆ ನಮಗೂ ಗಡಿಬಿಡಿ, ಮತ್ತು ಅವರಿಗೆ ಬುತ್ತಿ ಕಟ್ಟಬೇಕು, ಇದು ಟೆನ್ಷನ್ ಇರುತ್ತೆ. ಹಾಗಾಗಿ ಅವರು ಹೋಗೋದಕ್ಕಿಂತ ಮುಂಚೆನೇ ಬೇಗ ಈ ರೀತಿ ಅಡುಗೆನ ಮಾಡಿಬಿಟ್ಟು ಬುತ್ತಿ ಕಟ್ಟಿಬಿಟ್ರೆ ಅವ್ರ ಕೆಲಸನ ಅವ್ರು ಮುಗಿಸ್ಕೊಡ್ತಾರೆ, ಮತ್ತು ಮನೆ ಕೆಲಸನ ನಾವು ನಿಧಾನವಾಗಿ ಮುಗಿಸ್ಕೋಬೋದು. ಹಾಗಾಗಿ ನಾನು ಬೇಗನೆ ಮಾಡಿಬಿಟ್ಟು ಕಟ್ಟಿಬಿಟ್ರೆ ಆ ಕಡೆ ಬೆಳಗ್ಗೆ ಟಿಫನಿಂದು ಟೆನ್ಷನ್ ಕಡಿಮೆ ಆಗುತ್ತೆ ಅಂಥೇಳಿ ನಾನು ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1 kg ಆಗೋಷ್ಟು ರವಾನ ತರಿಸಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ. ಫಸ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ನೋಡ್ತೀನಿ ಅದರಲ್ಲಿ ಏನಾದರೂ ಇದೆಯಾ ಅಂಥೇಳಿ. ಆಲ್ಮೋಸ್ಟ್ ನಾವು ಒಂದೇ ರೇಷನ್ ಅಂಗಡಿಯಲ್ಲಿ ತರೋದು ಈ ಕಾಯಮ್ಮಾಗಿ ರೇಷನ್ನ, ಯಾವುದೇ ರೀತಿ ಏನು ಹುಳಗಳು ಆ ರೀತಿ ಏನೂ ಇರೋದಿಲ್ಲ. ಆದರೂ ಒಂದು ಟೈಮ್ ನೋಡಿಕೊಂಡು ಹಾಕ್ಕೊಂಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ ಅಂಥೇಳಿ ನೋಡ್ತಾಯಿದ್ದೀನಿ. ಅಷ್ಟೇ ಮೇಲ್ಮೇಲೆ ನೋಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಫಸ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಈ ರೀತಿ ನೋಡಿ ನೆಕ್ಸ್ಟು ನಾನು ಎಣ್ಣೆನ ಕಲಿಸ್ಬಿಟ್ಟು ಇಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರವಾನ ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡ್ತಾರೆ, ಆದರೆ ನಾನು ಆ ರೀತಿ ಮಾಡೋದಿಲ್ಲ. ಸ್ವಲ್ಪ ಎಣ್ಣೆ ಮಾತ್ರ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಇವಾಗ ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ನೀಟಾಗಿ ಕೈಲೇ ಮಿಕ್ಸ್ ಮಾಡ್ತೀನಿ ನಾನು. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಟು ನೆಕ್ಸ್ಟು ಮಂಡಾಳು ಮಾಡೋದಕ್ಕೋಸ್ಕರ ಏನಾದರೂ ಬೆಳ್ಳುಳ್ಳಿ ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಮತ್ತು ಈ ಕಡೆ ಮಂಡಾಳನ್ನು ಮಾಡಿಬಿಟ್ರೆ ಅದು ರೆಡಿ ಆಗುತ್ತೆ ಅಂಥೇಳಿ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ರವಾನ.
ನಮ್ಮ ಮನೆಯಲ್ಲಿ ಯಾವಾಗಲೂ ಬೇಗ ಬೇಗ ಮಾಡೋಂಥ ಕೆಲಸ ಅಂದರೆ ಅಡುಗೆನೇ. ಯಾಕಂದರೆ ಮಾಮರು ಹೊಲಕ್ಕೆ ಹೋಗೋದ್ರಿಂದ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಅಡುಗೆನ ಮಾಡಿಟ್ಬಿಟ್ರೆ ಅವ್ರು ಊಟ ಮಾಡಿಬಿಟ್ಟು ತಮ್ಮ ಕೆಲಸನ ತಾವು ಮಾಡ್ಕೋತಾರೆ. ನಾವು ನೆಕ್ಸ್ಟ್ ಅದಾದಮೇಲೆ ನಿಧಾನಕ್ಕಿಲ್ಲೇ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ನಮ್ಮದು ಅಂಗಡಿ ಕೆಲಸ ಏನಾದರೂ ಮತ್ತು ಬಟ್ಟೆ ಹೊಲಿಯೋದು ಈ ರೀತಿ ಇದ್ದರೆ ಅದನ್ನು ನಾವು ಮಾಡ್ಕೋತೀವಿ. ಹಾಗಾಗಿ ಫಸ್ಟು ನಾವು ಅಡುಗೆ ಕೆಲಸನೇ ಬೇಗನೆ 8 ಗಂಟೆ 8:30 ಅನ್ನೋಷ್ಟರಲ್ಲೇ ಮುಗಿಸ್ಬಿಟ್ಟಿರ್ತೀವಿ ಅಡುಗೆ ಕೆಲಸನ. ಇವಾಗ ಆ ಕಡೆ ಉಪ್ಪಿಟ್ಟಿಗೆ ಇಟ್ಟಿದ್ದೀನಿ, ಈ ಕಡೆ ಸೈಡು ಮಂಡಾಳು ಮಾಡೋದಕ್ಕಂತ ಇಟ್ಟಿದ್ದೀನಿ. ಇವಾಗ ಉಪ್ಪಿಟ್ಟು ಮಂಡಾಳು ಎರಡೂ ರೆಡಿ ಆದಮೇಲೆ ಬುತ್ತಿನ ಕಟ್ಟಿ ಮತ್ತು ನಾನು ಹೊಲಕ್ಕೆ ಕಳಿಸ್ಬಿಟ್ರೆ ಬೆಳಗ್ಗೆದು ಟಿಫಿನ್ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತು ಮಧ್ಯಾಹ್ನ ನೋಡ್ತೀನಿ ಏನು ಮಾಡಬೇಕು ಅಂತ ಕೇಳಿಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆನ ಸ್ವಲ್ಪ ಒಂದು 11 ಗಂಟೆ ಈ ಟೈಮ್ಗೆ ಮಾಡ್ತೀನಿ. ಯಾಕಂದ್ರೆ ಬುತ್ತಿ ಒಯ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ. ಅವ್ರು ಒಯ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಊಟ ಹೋಗೋದೇ ಕಡಿಮೆ, ಊಟ ಮಾಡೋದೂ ಕಡಿಮೆ ಆಗಿದೆ. ನಮ್ಮ ಮನೇಲಂತೂ ನೈಟ್ ಆಗಿರ್ಬೋದು ಮಧ್ಯಾಹ್ನ ಊಟ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೈಟ್ ಹೊತ್ತಾಗಿರ್ಬೋದು ಮಧ್ಯಾಹ್ನ ಟೈಮಲ್ಲಾಗಿರ್ಬೋದು ಕೇಳಿಬಿಟ್ಟೇ ಅಡುಗೆ ಮಾಡ್ತೀವಿ. ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಮಾಡ್ತೀವಿ, ಇಲ್ಲಾಂದರೆ ಎಷ್ಟು ಸ್ವಲ್ಪ ಬೇಕಾಗುತ್ತೋ ಅಷ್ಟೇ ಮಾಡ್ತೀವಿ, ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡ್ತಿರ್ಬೋದು ಇವಾಗ ಈ ಕಡೆ ಸೈಡು ಮಂಡಾಳು ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ. ಆ ಕಡೆ ಉಪ್ಪಿಟ್ಟಿಂದು ನೀರನ್ನು ಕುದೀತಾ ಇದೆ. ಅದಕ್ಕೆ ಇವಾಗ ರವಾನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಇನ್ನೊಂದು 2 ಮಿನಿಟ್ಸಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬೇಗನೆ ಬುತ್ತಿ ಕಟ್ಟಿದರೆ ಮತ್ತು ಅವರು ಹೊಲಕ್ಕೆ ಹೋದ್ಮೇಲೆ ನೆಕ್ಸ್ಟು ನಾವು ಪಾತ್ರೆ ತೊಳೆಯೋದು ಅದನ್ನೆಲ್ಲ ಕೆಲಸನ ಮಾಡಿಕೊಂಡು ಸ್ವಲ್ಪ ಒಂದು 10 ಗಂಟೆ ಅನ್ನೋಷ್ಟರಲ್ಲಿ ಅಂಗಡಿಗೆ ಹೋದರೆ ಅಂಗಡಿ ಕೆಲಸನೂ ಆಗುತ್ತೆ ಅಂಥೇಳಿ ಇವಾಗ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ಸ್ವಲ್ಪ ಲೆಂದಿ ಆಗುತ್ತೆ ಅಂಥೇಳಿ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಉಪ್ಪು ಮತ್ತು ಖಾರ ಸ್ವಲ್ಪ ಅರಶಿನ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾನು ಒಲೆ ಮೇಲೇ ಮಿಕ್ಸ್ ಮಾಡ್ತೀನಿ. ಮಂಡಾಳು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂಥೇಳಿ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ನೀಟಾಗಿ ನೋಡಿಕೊಂಡು ಮಂಡಾಳನ್ನು ಹಾಕ್ಕೊಂಡು ಸ್ವಲ್ಪ ಅಲ್ಲೇ ಫ್ರೈ ಮಾಡಿಬಿಡ್ತೀನಿ. ಇವಾಗ ಬುತ್ತಿ ಎಲ್ಲ ಕಟ್ಟಾಗಿದೆ, ಹಾಗಾಗಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನಮ್ಮ ಮನೇಲಿ ಸಿಂಕ್ ಏನೂ ಇಲ್ಲ, ಹೊರಗಡೆನೇ ನಾವು ಪಾತ್ರೆನ ಮತ್ತು ಬಟ್ಟೆನ ತೊಳೆಯೋದು. ಸಿಂಕು ಇಲ್ಲ, ಹಾಗೆ ಮೇಲ್ಗಡೆ ಸಿಂಟ್ಯಾಕ್ಸು ಇಲ್ಲ. ನಾವು ಬ್ಯಾರಲಲ್ಲಿ ಯೂಸ್ ಮಾಡೋದಕ್ಕೆ ನೀರನ್ನು ತುಂಬಿಸ್ಕೊಂಡಿರ್ತೀವಿ. ಹಾಗಾಗಿ ಹೊರಗಡೆನೇ ಪಾತ್ರೆ ಮತ್ತು ಬಟ್ಟೆನ ತೊಳಿತೀವಿ. ನೋಡ್ತಿರ್ಬೋದು ಅಲ್ಲಿ ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ, ಅದು ಮುಸ್ರೆ ನೀರು. ಅದನ್ನು ಚೆಲ್ಲೋದಿಲ್ಲ, ಹೊಲದಲ್ಲಿ ದನಗಳಿದಾವಲ್ಲ ದನಕ್ಕೆ ನೀರು ಹಾಕಿ ಕಳಿಸ್ತೀವಿ. ಮತ್ತು ಸ್ವಲ್ಪ ರೇಷನ್ ಬೇಕಾಗಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆನ ಇನ್ನು ಮುಂದೆ ನಾನು ಗಾಣಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡ್ತೀನಿ, ಇದೊಂದು ಬಾಟ್ಲ್ ಯೂಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಕೊಬ್ಬರಿನ ತೊಗೊಂಬಂದು ಹಾಕ್ಸೋಣ ಅಂತ ಇದ್ದೀನಿ. ಇನ್ನು ಮತ್ತು ಹಸಿಮೆಣ್ಸಿಕಾಯಿ ಬೇಕಾಗಿತ್ತು, ಅದನ್ನು ತರಿಸ್ಕೊಂಡಿದ್ದೀನಿ. ಯಾವುದೇ ರೇಷನ್ ಆಗಿರಲಿ ಮತ್ತು ತರಕಾರಿನಾಗಲಿ ತೊಗೊಂಬಂದು ಸ್ಟಾಕ್ ಮಾಡ್ಕೊಳ್ಳೋದಿಲ್ಲ, 1-2 ದಿನಕ್ಕೆ ಆಗೋಷ್ಟು ಮಾತ್ರ ತೊಗೊಂಬಂದಿರ್ತೀವಿ. ಮತ್ತು ಇವಾಗ ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಆಟೋಮೆಟಿಕ್ ಆನ್ ಆಗೋ ಬಲ್ಪು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇಲ್ಲೇ ನಮ್ಮ ಮನೆ ಮುಂದೆ ಮಾರೋದಕ್ಕೆ ಬಂದಿದ್ದರು. ರೇಟ್ ಬಂದುಬಿಟ್ಟು 250 ಏನೋ ತೊಗೊಂಡ್ರು. ಇರಲಿ ಒಂದು ಅಂತ ಹೇಳ್ಬಿಟ್ಟು, ಮತ್ತು ಗಗನ್ ಇನ್ನೂ ಚಿಕ್ಕವನಿದ್ದಾನಲ್ವ, ಅವನಿನ್ನೂ ಮತ್ತು ನೈಟು ಕರೆಂಟ್ ಹೋದರೆ ಮಲಗ್ತಾನೋ ಇಲ್ವೋ ಮಳೆಗಾಲದ ಟೈಮಲ್ಲಿ ಅಂತೇಳಿ ಇರಲಿ ಅಂತೇಳಿ ಒಂದು ಲೈಟನ್ನು ತೊಗೊಂಡಿದ್ದೀನಿ. ಈ ಲೈಟ್ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾನೇ ಸ್ವಲ್ಪ ಬ್ಲ್ಯಾಕ್ ಆಗ್ತಿದೆ, ನೋಡ್ತಿರ್ಬೋದು. ಅದನ್ನು ಆಫ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕಾಣಿಸ್ತಿದೆ. ಆನ್ ಮಾಡಿಂದೆ ಆಫ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ನನಗೆ ಶಾಕ್ ಆಯಿತು, ಏನಪ್ಪ ಈ ರೀತಿ ಆಗ್ತಿದೆ ಅಲ್ಲ ಅಂಥೇಳಿ ಇದನ್ನೊಂದು ತರಿಸ್ಕೊಂಡಿದ್ದೀನಿ. ಇನ್ನೂ 2 ತರಿಸೋಣ ಅಂತಿದ್ದೀನಿ. ಇದನ್ನು ಯೂಸ್ ಮಾಡ್ತೀನಿ, ಅವ್ರು ಯಾವಾಗಲೂ ಬರ್ತಾರೆ ನಮ್ಮ ಮನೆ ಹತ್ರ ಮಾರೋದಕ್ಕೆ. ಫಸ್ಟ್ ಇದನ್ನು ಯೂಸ್ ಮಾಡ್ತೀವಿ. ಈ ಬಲ್ಪ್ ಏನಾದರೂ ಚೆನ್ನಾಗಿ ಬಂದರೆ ಮತ್ತು ಅವ್ರ ಕಡೆ ತೊಗೋತೀವಿ, ಇಲ್ಲಾಂದರೆ ಮತ್ತು ಇಲ್ಲೇ ನಮ್ಮೂರಲ್ಲೇ ಅಂಗಡಿಗಳಲ್ಲಿ ತೊಗೋತೀವಿ. ನೋಡಿ ಇವಾಗ ಟಿಫಿನ್ ಎಲ್ಲ ರೆಡಿ ಆಯಿತು, ಅವರಿಗೆ ಬುತ್ತಿ ಕಟ್ಟಿ ಕಳಿಸ್ಬಿಡ್ತೀನಿ ಮೊದಲು.
ಇದಾದ ನಂತರ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಬರೋದು ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಫ್ರೀ ಇತ್ತು ಟೈಮು. ಮತ್ತು ಮನೇಲಿ ಸೌತೆ ಬೀಜ ಮಾಡ್ಕೊಳ್ಳೋಣ ಅಂಥೇಳಿ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಸೌತೆ ಬೀಜ ಮಾಡಬೇಕಾದ್ರೆ ನಮ್ಮ ಅಮ್ಮನೇ ನೆನಪು ಬರ್ತಾರೆ. ಯಾಕಂದರೆ ಪ್ರತಿ ಸರಿನೂ ನಾವು ಈ ಕೆಲಸ ಮಾಡ್ತಾನೇ ಇರಲಿಲ್ಲ. ಅವರು ಬೇಸಿಗೆ ಟೈಮ್ ಬಂದರೆ ಒಂದು 2ರಿಂದ 3 ಸೇರು ಆಗುವಷ್ಟು ಸೌತೆ ಬೀಜನ ಮಾಡಿ ರೆಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತಿದ್ರು. ಅವರು ಹೋದಾಗಿಂದ ಈ ರೀತಿ ಕೆಲಸಗಳನ್ನು ನಾವು ಮಾಡ್ತೀವಲ್ಲ, ಆವಾಗೇ ನಮಗೆ ತುಂಬಾ ನೆನಪಾಗ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಮಾಡಿದಾಗ 2ರಿಂದ 3 ಸೇರು ಮಾಡ್ತಿದ್ರಲ್ವ, ಮತ್ತು ನಮ್ಮ ಮನೆಗೂ ಆಗ್ತಿತ್ತು, ಮತ್ತು ನಮ್ಮ ಆಂಟಿಯವ್ರ ಮನೆಗೂ ಆಗ್ತಿತ್ತು. ಕೆಲವೊಂದು ಟೈಮ್ ಏನಾದರೂ ಹಬ್ಬ ಈ ರೀತಿ ಟೈಮಲ್ಲಿದ್ದಾಗ ಸ್ವೀಟು ಸಡನ್ಲಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ 2-3 ಸೇರು ಅನ್ನೋಕ್ಕಿಂತ ಅದಕ್ಕಿಂತ ಜಾಸ್ತಿನೇ ಮಾಡ್ತಾಯಿದ್ರು. ಅಂದರೆ ಅವರು ಕೂತಲ್ಲೇ ಕೂರ್ತಿದ್ರು. ಹಾಗಾಗಿ ಅಲ್ಲೇ ಕೂತಲ್ಲೇ ಕಾಳು ಹಸ್ ಮಾಡೋದಾಗಿರ್ಬೋದು, ಮತ್ತು ಈ ರೀತಿ ಸೌತೆ ಬೀಜ ಮತ್ತು ಸೊಪ್ಪು ಬಿಡಿಸೋದು, ತರಕಾರಿ ಹೆಚ್ಚಿಕೊಡೋದು, ಈ ರೀತಿ ಕೆಲಸಗಳನ್ನು ಜಾಸ್ತಿ ಮಾಡ್ತಿದ್ರು. ಈ ರೀತಿ ನಾವು ಕೆಲಸ ಮಾಡಬೇಕಾದ್ರೆ ಅವರು ತುಂಬಾ ನೆನಪಾಗ್ತಾರೆ ಅಂತಲೇ ಹೇಳ್ಬೋದು. ನಾನು ನನಗೆಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರನೇ ನಾನು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ಜಾಸ್ತಿ ಮಾಡ್ಕೊಂಬಿಟ್ಟು ನೀವು ಬನ್ನಿ ಅಂತೇಳಿ ನಮ್ಮ ತಂಗಿನಾಗಲಿ ಅಕ್ಕನಾಗಲಿ ಕರೆಯೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರದ್ದು ಏನಾದರೂ ಬೇರೆ ಕೆಲಸ ಇರುತ್ತೆ. ಹಾಗಾಗಿ ನಿನ್ನೆ ನಾವು ಚಪಾತಿ ಮಾಡಿದ್ವಿ, ಸ್ವಲ್ಪ ಹಿಟ್ಟು ಉಳಿದಿತ್ತು. ಕೆಲವೊಬ್ಬರು ಚಿರೋಟಿ ರವೆ ಸಿಗುತ್ತಲ್ಲ ಅದರಲ್ಲೇ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. ನಾನು ಎರಡರದ್ದು ಮಾಡ್ತೀನಿ, ಅದರದ್ದು ಮಾಡ್ತೀನಿ ಮತ್ತು ಗೋಧಿ ಹಿಟ್ಟಿಂದೂ ಮಾಡ್ತೀನಿ. ನೋಡಿ ಇವಾಗ ನಾನು ಇಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟೇ ನಾನು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ಮತ್ತು ಏನಾದರೂ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹಿಟ್ಟು ರೆಡಿ ಮಾಡಿಕೊಂಡು ಮತ್ತು ನಾನು ಸೌತೆ ಬೀಜನ ಮಾಡ್ತೀವಿ. ಕೆಲವೊಬ್ಬರು ಗೋಲಿ ಅಂತ ಕರೀತಾರೆ, ಇನ್ನು ಕೆಲವೊಬ್ಬರು ಸೌತೆ ಬೀಜ ಅಂತ ಕರೀತಾರೆ. ನೋಡಿ ಇವಾಗ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೌತೆ ಬೀಜನ. ಇವಾಗ ಬಿಸಿಲು ಚೆನ್ನಾಗಿರೋದ್ರಿಂದ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಬೇಗನೂ ಡ್ರೈ ಆಗುತ್ತೆ, ಮತ್ತು ವರ್ಷ ಪೂರ್ತಿನೂ ನಾವು ಇಟ್ಕೊಂಡು ಯಾವಾಗ ಬೇಕನ್ನಿಸುತ್ತೋ ಆವಾಗ ನಾವು ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ಕೆಲವೊಬ್ಬರು ಸೌತೆ ಬೀಜದ ಉಪ್ಪಿಟ್ಟನ್ನು ಮಾಡ್ತಾರೆ, ಅದು ಸಹ ಟೇಸ್ಟು ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಮಾಡೋದಂದರೆ ಸ್ವೀಟ್ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ಅಗಲ ಇರೋ ಪರಾತದಲ್ಲಿ ಮಾಡಿದರೆ ಸ್ವಲ್ಪ ಬೇಗನೆ ಡ್ರೈ ಆಗ್ತವೆ ಅಂಥೇಳಿ ನಾನು ಈ ರೀತಿ ಸ್ವಲ್ಪ ಅಗಲ ಇರೋದನ್ನು ತೊಗೊಂಡಿದ್ದೀನಿ. ನೋಡಿ ಇವಾಗ ನಾನು ಇಷ್ಟು ಮಾಡಿದ್ದೀನಿ. ಇದನ್ನು ಇಲ್ಲೇ ಮನೆ ಮುಂದೆ ಬಿಸಿಲಿದೆ, ಇವಾಗ ಇಟ್ಬಿಡ್ತೀನಿ. ಮತ್ತು ನಾನು ನೆಕ್ಸ್ಟು ಇಲ್ಲಿ ಮತ್ತು ಮರನ ತೊಗೊಂಡಿದ್ದೀನಿ, ಇದರಲ್ಲಿ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು ಒಣಗೋದಕ್ಕೆ ಇಟ್ಟು ಮತ್ತು ನಾನು ಆ ಪಾತ್ರೆನ ತೊಗೋತೀನಿ. ಮರನ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇಡೋಲ್ಲ, ಯಾಕಂದರೆ ಅದು ಪ್ಲ್ಯಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಈ ತಳ ಬಿಡೋ ತನಕ ಮಾತ್ರ. ನೋಡಿ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ತಳ ಬಿಡುತ್ತೆ, ಈ ರೀತಿ ಬಿಡೋ ತನಕ ಮಾತ್ರನೇ ಮರ ಇಡ್ತೀನಿ, ಆಮೇಲೆ ನಾನು ತಗೊಂಬಿಡ್ತೀನಿ. ಇದಾದ ನಂತರ ನಾನು ಮಧ್ಯಾಹ್ನ ಇನ್ನೂ ಏನೂ ಅಡುಗೆ ಮಾಡಿರಲಿಲ್ಲ, ಕೇಳಿ ಮಾಡೋಣ ಅಂಥೇಳಿ ಹಾಗೆ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಹರ್ಷ ಆಟ ಆಡ್ತಿದ್ದಾನೆ. ಇಲ್ಲೇ ನಮ್ಮ ಮನೆ ಪಕ್ಕ ಅನಿತಾ ಮತ್ತು ಸೌಮ್ಯ ಅಂಥೇಳಿ ಇವಾಗ ಸ್ಕೂಲ್ ರಜೆ ಇದೆಯಲ್ವ, ಹಾಗಾಗಿ ಬಂದಿದ್ದರು, ಆಟ ಆಡ್ತಿದ್ದಾರೆ ಇಲ್ಲೇ. ಇವತ್ತು ಸ್ವಲ್ಪ ಕಸ್ಟಮರ್ಸು ಕಡಿಮೆ ಇದ್ದರು ಅಂಗಡಿಯಲ್ಲಿ, ಯಾಕಂದರೆ ಇವಾಗ ಸ್ವಲ್ಪ ಮದುವೆ ಸೀಸನ್ನೂ ಕಡಿಮೆ ಆಗ್ತಾ ಬಂದಿದೆ, ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದಾರೆ. ಬಟ್ಟೆ ಹೊಲಿಯೋದಂತೂ ಜಾಸ್ತಿನೇ ಇದೆ, ಅಕ್ಕಗೆ ಮಾತ್ರ ತುಂಬಾ ಪ್ರೆಷರ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಾನು ಸಿಂಪಲ್ಲಾಗಿ ಮೆಹಂದಿನ ಹಾಕ್ಕೊಂಡಿದ್ದೀನಿ. ಹರ್ಷ ಇದನ್ನು ತೊಗೊಂಡ್ಬಿಟ್ಟು ಹೇಗೆ ಕಟ್ ಮಾಡಿದಾನೋ ಗೊತ್ತಿಲ್ಲ, ಮುಂದಿನ ತುದಿನ ದಪ್ಪ ಕಟ್ ಮಾಡಿಬಿಟ್ಟಿದ್ದಾನೆ. ನೋಡ್ತಿರ್ಬೋದು ಅಲ್ಲಿ ಇಟ್ಕೊಂಡಿದ್ದಾನಲ್ವ ಆ ಮೆಹಂದಿನ. ಈ ರೀತಿ ದಪ್ಪ ಕಟ್ ಮಾಡಿದರೆ ಅಷ್ಟೊಂದು ಡಿಸೈನ್ ನೀಟಾಗಿ ಹಾಕೊಳ್ಳೋಕೆ ಬರೋದಿಲ್ಲ, ಅದು ಜಾಸ್ತಿನೇ ಬೀಳ್ತಾ ಇತ್ತು. ನಾನು ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೋಡ್ಬೋದು ನಾನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಆಲ್ರೆಡಿ ಬುತ್ತಿ ಕಟ್ಟಿದ್ದೀನಿ, ನೋಡ್ತಿರ್ಬೋದು ಸಾಂಬಾರು ಎಷ್ಟು ಖಾಲಿಯಾಗಿದೆ ಅಂತೇಳಿ. ಇಷ್ಟು ರೈಸ್ ಉಳಿದಿದೆ, ರೊಟ್ಟಿ ರೈಸು ಮತ್ತು ಚಿಕನ್ ಸಾಂಬಾರು ಮಾಡಿದ್ವಿ. ಮಾಮನವರೆಲ್ಲ ಬುತ್ತಿನ ಒಯ್ದ ಮೇಲೆ ಅಕ್ಕ, ನಾನು ಮತ್ತು ತಂಗಿ ಊಟ ಮಾಡ್ತಾಯಿದ್ದೀವಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟು. ನೈಟು ಮೇ ಬಿ ಇದೇ ಸಾಂಬಾರು ಇನ್ನೂ ಸ್ವಲ್ಪ ಇದೆ, ಅಷ್ಟಾಗುತ್ತೆ. ನಾವೆಲ್ಲ ಊಟ ಮಾಡಾದಮೇಲೆ ಪೂರ್ತಿ ಸಾಯಂಕಾಲ ಟೈಮಲ್ಲಿ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹರ್ಷಗೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಶಾವಿಗೆ ಮಾಡಿಕೊಟ್ಟಿದ್ದೀನಿ, ಅವನು ತಿಂತಾ ಇದ್ದಾನೆ ಇವಾಗ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.